ಫ್ರೆಂಡ್ಸ್, ಇದು ಬಂದುಬಿಟ್ಟು ಗುರುವಾರ ಬೆಳಗ್ಗೆ. ಸೊ ಹಾಗೆ ಫ್ರೆಂಡ್ಸ್, ನಾನು ಕೂಡ ಇವತ್ತು ಎದ್ದಿದ್ದು ಒಂದು 7:30 ಆಯಿತು. ಸೊ ಹಾಗೆ ಬಾಗಿಲನ್ನ ಒರೆಸ್ಬಿಟ್ಟು ಒಂದು ಸಿಂಪಲಾಗಿ ರಂಗೋಲಿ ಹಾಕ್ಬಿಡೋಣ ಅಂಥೇಳಿ. ಜೊತೆಗೆ ಫ್ರೆಂಡ್ಸ್, ಇನ್ನು ಈ ಬಾಗಿಲು ಇದೆಯಲ್ಲ ಫ್ರೆಂಡ್ಸ್, ಬಾಗಿಲಿಗೆ ಪರ್ಕೆಲಿ ಯಾವುದೇ ರೀತಿಗೂ ಕ್ಲೀನ್ ಮಾಡ್ಕೋಬಾರ್ದಂತೆ. ಅದು ಕೂಡ ಲಕ್ಷ್ಮಿ ಇದ್ದಂಗೆ ಅಲ್ವಾ. ಸೊ ಹಾಗಾಗಿ ನಾನು ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಬಟ್ಟೆಲೆ ನಾನು ಈ ಥರ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಸ್ಪೇಸ್ ಕೂಡ ಅಷ್ಟೊಂದಿಲ್ಲ. ಸೊ ಹಾಗಾಗಿ ನಾನು ತುಂಬಾ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನನ್ನ ಚಿಕ್ಕ ಮಗ ಕೂಡ ನಾನು ಎದ್ದಿದ್ದೆ ತಕ್ಷಣವೇ ಅವನು ಕೂಡ ಎದ್ದ. ಇನ್ನು ಫ್ರೆಂಡ್ಸ್, ಬಾಗಿಲಿಗೆ ಅರಿಶಿನ ಮತ್ತು ಗಂಧ ಬಳಿಯೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಗಂಧ ಮಿಕ್ಸ್ ಮಾಡಿ ಸಿಂಪಲ್ಲಾಗಿ ಈ ಥರ ಒಂದು ಬಾರ್ಡರ್ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್, ನಾನು ಫಸ್ಟಿಗೆ ರಂಗೋಲಿ ಹಾಕಿದೆ, ಅದು ಎರೇಸ್ ಆಗಿಬಿಡ್ತು. ಅಂದರೆ ನನ್ನ ಮಗ ಅವನಿಗೊಂಥರ ಖುಷಿ, ಈ ರಂಗೋಲಿ ನೋಡಿದ್ರೆ ಎಲ್ಲ ಮಕ್ಕಳಿಗೂ ಖುಷಿ ಆಗುತ್ತಲ್ವ. ಸೊ ಹಾಗೆ ಅವನಿಗೊಂಥರ ಖುಷಿಯಾಗಿ ಅದನ್ನು ಸ್ವಲ್ಪ ಎರೇಸ್ ಥರ ಮಾಡ್ದೆ. ರಂಗೋಲಿ ವೈಟ್ ಇರುತ್ತಲ್ಲ, ಒಂಥರ ಖುಷಿಯಾಗಿ ಹಾಳು ಮಾಡ್ದ. ಸೊ ಬಟ್ ಅಂದರೆ ನೋಡ್ತಾ ಇದ್ರಲ್ಲ ಈ ಥರ. ಸೊ ಮತ್ತು ನಾನು ಅವ್ನು ಚಿಕ್ಕ ಪಾಪ, ಅವನಿಗೆ ಗೊತ್ತಾಗಲ್ಲ. ಅವ್ನ ಖುಷಿ ಒಂಥರ, ಅವನಿಗೊಂಥರ ಖುಷಿ ಅದನ್ನು ವೈಟ್ ಇರುತ್ತಲ್ಲ ರಂಗೋಲಿ, ಏನೋ ಒಂಥರ ಚೆಂದ ಅಂತ ಅನಿಸುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಮತ್ತೆ ನಾನು ಫಸ್ಟಿಂದ ರಂಗೋಲಿನ ಹಾಕ್ತಾಯಿದ್ದೀನಿ. ಮತ್ತು ನಾನು ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಮತ್ತೆ ರಂಗೋಲಿ ಹಾಕ್ತಾಯಿದ್ದೀನಿ. ಮತ್ತು ಡಬಲ್ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು. 2 ಸಲ ಮಾಡೋ ಹಾಗಾಯಿತು ಈ ಕೆಲಸನ. ಸೊ ಹಾಗೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ರಂಗೋಲಿ. ಹೇಗಿರುತ್ತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನನ್ನ ಡೇ ಯಾವ ಥರ ಇರುತ್ತೆ ಅಂದರೆ, ನನ್ನ ರೂಟೀನ್ ಯಾವ ಥರ ಇರುತ್ತೆ. ಇವತ್ತು ಬಂದುಬಿಟ್ಟು ಗುರುವಾರ ಫ್ರೆಂಡ್ಸ್. ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ಸೊ ಹಾಗೆ ಒಂದು ಸಿಂಪಲ್ ಆದ ರಂಗೋಲಿನೂ ಕೂಡ ಹಾಕಿದ್ದೀನಿ. ಸೊ ನಾನು ನಿನ್ನೆ ಲಾಗಲ್ಲಿ ಶೇರ್ ಮಾಡಿದೆ ಫ್ರೆಂಡ್ಸ್. ಇನ್ನು ನನ್ನ ಲಾಗಲ್ಲಿ ಡೈಲಿ ಒಂದು ಸಿಂಪಲ್ ಈಸಿ ರಂಗೋಲಿ ಇರುತ್ತೆ. ಸೊ ಡೈಲಿ ನೋಡಿ ಅಂತ ಹೇಳ್ತಾ, ಒಂದ್ಸಲ ಮನೇಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ. ಸೊ ನಾನು ಇವತ್ತಿನ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋ ಪಕ್ಕದಲ್ಲಿ ಬೆಲ್ ಅಂತ ಕ್ಲಿಕ್ ಮಾಡಿ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲಿಗೆ ನೀವೇ ನೋಡ್ಬೋದು, ಮೊದಲನೇ ವರ್ಷಗಳ ನೀವೇ ಆಗಿರ್ತೀರಾ ಅಂತ ಹೇಳ್ತಾ. ಫ್ರೆಂಡ್ಸ್, ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಆಗಿಲ್ಲ ಕಂದ. ಹಾಗೆ ಫ್ರೆಂಡ್ಸ್, ನಾನು ನನ್ನ ಮಕ್ಕಳು ಇವಾಗ ಸ್ವಲ್ಪ ಇಲ್ಲೇ ಹತ್ರದಲ್ಲಿ ಅಂಗಡಿ ಇದೆ ಫ್ರೆಂಡ್ಸ್, ಹಾಲು ತರೋಣ ಅಂತ ಹೊರಟಿದ್ದೆವು. ಸೊ ಹಾಗೆ ಫ್ರೆಂಡ್ಸ್, ಬೆಳಿಗ್ಗೆ ಕಸ ಹಾಕೋದಿತ್ತು, ಹಸಿ ಕಸ ಒಂದು ಕಸ. ಸೊ ಅದನ್ನು ಹಾಕಿದ್ದಾಯಿತು. ಅಷ್ಟರಲ್ಲಿ ನನ್ನ ಮಗ ನಮ್ಮನ್ನು ಹುಡ್ಕೊಂಡೇ ಬಂದ್ಬಿಟ್ಟಿದ್ದಾನೆ. ಅಷ್ಟು ಬೇಗ ಓಡಾಡೋದೆಲ್ಲ ಕಲ್ತ್ಕೊಂಡಿದ್ದಾನೆ ಸಣ್ಣವನು. ಸೊ ಹಾಗೆ ಫ್ರೆಂಡ್ಸ್, ನಾವು 3 ಜನ ಹೊರಟಿದ್ವಿ ಹಾಲು ತರೋಣ ಅಂತೇಳಿ. ಸೊ ತಗೊಂಡು ಮತ್ತೆ ಸಿಗ್ತೀನಿ. ಟಿವಿ ಆಫ್ ಮಾಡ್ಬೇಕಿತ್ತು ಕಂದ. ಟಿವಿ ಇರೋ ಕಂದ, ಇರು ಒಂದು 5 ನಿಮಿಷ ಇರು ಫ್ರೆಂಡ್ಸ್. ಇಲ್ಲೇ ನೋಡಿ ಅಂಗಡಿ, ಇಲ್ಲೇ ಇರೋದು. ಸೊ ಬೇಗ ಹೋಗಿ ತಂದುಬಿಡೋಣ ಅಂತ ಫ್ರೆಂಡ್ಸ್. ನೋಡಿ, ನನ್ನ ಮಗ ಎಲ್ಲೋಗಿ ವೆಯ್ಟ್ ಮಾಡ್ತಾ ಇದ್ದಾನೆ. ಎಕ್ಸಿಟ್ ಎಲ್ಲಿದೆ ಕಂದ? ಬಾ
ಆಯ್ತು ಬಾ. ಹಾಕೋದು ಗೇಟ್ ಹಾಕು. ನಿಧಾನ, ಅಲ್ಲಿ ಗಾಡಿ ಓಡಾಡ್ತವೆ, ನಾನು ಬರೋ ತನಕ ದಾಟ್ಬಿಡಕಂದ. ಫ್ರೆಂಡ್ಸ್, ಇನ್ನು ಅಂಗಡಿಗೆ ಹೋಗಿ ಬಂದ್ವು. ಅದು ಇವನೊಂದು ಲಾಲಿಪಾಪು ತಿಂತಾರೆ. ಸೊ ಹಾಗೆ ಫ್ರೆಂಡ್ಸ್, ನಾವೊಂದು ಹಾಲು ಬೇಕಿತ್ತು, ಪ್ಯಾರೇಜಿ ಬಿಸ್ಕೆಟ್ ಬೇಕಿತ್ತು. ಸೊ ಟೈಮ್ ಕೂಡ ಆಯ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಹಾಲು ತರಿಸ್ಕೊಂಡು ಬಿಸ್ಕೆಟ್ ತಿನ್ನೋಣ ಅಂತ. ಹಾಗೆ ಸ್ವಲ್ಪ ಯಾಕೋ ಫ್ರೆಂಡ್ಸ್ ಇತ್ತೀಚೆಗೆ ಸ್ವಲ್ಪ ಬೇಗ ಹೊಟ್ಟೆ ಹಸಿವು ಆಗ್ತಾ ಇದೆ, ಜಾಸ್ತಿ ಹೊಟ್ಟೆ ಹಸಿವು ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಹಾಲು ಕುಡಿದ್ರೆ ಏನಾದರೂ ಹಾಲು ಕುಡಿದ್ರೆ ನಂಗೆ ಸಮಾಧಾನ ಆಗುತ್ತೆ. ಹಾಲು ಕುಡಿದು ಒಂದು ಬಿಸ್ಕೆಟ್ ತಿಂದರೆ ನೆಕ್ಸ್ಟ್ ಅದು ಕೆಲಸ ಏನಿದೆಯಲ್ಲ ಅದು ಮಾಡ್ಕೊಳ್ಳೋಣ ಅಂತ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ರೈಸ್ ಬಾತ್ ಮಾಡೋಣ ಅಂತೇಳಿ ಬಟಾಣಿ ಕಾಳು ಇದೆಯಲ್ಲ, ಬಟಾಣಿ ಕಾಳು ನೆನೆಸಿದೆ ಫ್ರೆಂಡ್ಸ್, ಅದು ಮೊಳಕೆನೇ ಬಂದುಬಿಟ್ಟಿದೆ. ಸೊ ದಟ್ ಹಾಗಾಗಿ ರೈಸ್ ಬಾತ್ ಮಾಡೋಣ ಅಂತ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಹಾಗಾಗಿ ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ರೆಸಿಪಿ ನಂಗೆ ಯಾವ ತಲೆಗೆ ಬೇಗ ಬರುತ್ತೋ ಅದು ಮಾಡೋದು ನಾನು. ಸೊ ನಾನು ಏನೇ ಮಾಡಿದ್ರು ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಕಾಫಿ ಕುಡಿಯೋಣ ಅಂತೇಳಿ ಕುಡ್ಕೊಂಡು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ರಾತ್ರಿ ಇಡ್ಲಿ ಇತ್ತು, ಇಡ್ಲಿನ ಒಂದು ಬಟ್ಲಿಗೆ ತೆಗ್ದಿಟ್ಟೆ. ಜೊತೆಗೆ ಫ್ರೆಂಡ್ಸ್, ಇನ್ನು ನಾನು ಹಸಿ ಕಸ ಮತ್ತು ಒಣ ಕಸ ಸಪ್ರೇಟ್ ಮಾಡ್ತೀನಲ್ವ, ಸೊ ಒಣ ಕಸಕ್ಕೆ ಒಂದು ಕವರ್ ಹಾಕಿದ್ದೀನಿ. ಜೊತೆಗೆ ಹಸಿ ಕಸಕ್ಕೆ ನೋಡಿ ಈ ಥರ ಹಸಿ ಕಸ ಅಂತಂದರೆ ಫ್ರೆಂಡ್ಸ್, ರೈಸು, ತರಕಾರಿ, ಅದು ಮತ್ತು ತರಕಾರಿದು ಸಿಪ್ಪೆ ಮತ್ತು ಹಾಳಾಗಿರೋ ತರಕಾರಿ ಎಲ್ಲ ಇರುತ್ತಲ್ಲ, ಅದನ್ನು ಸಪ್ರೇಟಾಗಿ ನಾನು ಮಾಡಿ ಇಟ್ಕೊಳ್ಳೋಕ್ಕೆ ಇದನ್ನು ನಾನೇ ಓನಾಗಿ ಇಟ್ಕೊಂಡಿರೋದೊಂದು ಡಬ್ಬ. ಅದಕ್ಕೆ ನಾನು ಒಂದು ಮೇಲೆ ಒಂದು ಕವರ್ ಹಾಕಿ ಇಟ್ಬಿಡ್ತೇನೆ. ಕವರ್ ತೊಗೊಂಡೋಗಿ ಕೊಟ್ಬಿಡ್ಬೋದಲ್ಲ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಇವಾಗ ಬಿಸಿಯಾಗಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಬಿಡೋಣ ಅಂತೇಳಿ ಕಾಫಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಕಾಫಿ ಮಾಡ್ಕೊಂಡು ಕುಡಿದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನಾನು 10 ಲೀಟ್ರಷ್ಟು ಹಾಲು ತಂದಿದ್ದೆ. ಸೊ ಅದನ್ನು ಫುಲ್ಲು ಬಿಸಿ ಮಾಡಿ ಒಂದು ಅರ್ಧ ಹಾಲನ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ಇನ್ನು ಅರ್ಧ ಹಾಲನ್ನ ನಾನು ಕಾಯಿಸ್ಕೊಂಡಿರ್ತೀನಿ. ಅದು ಚೆನ್ನಾಗಿ ಕಾಯಿಸಿಟ್ಬಿಟ್ರೆ ಫ್ರಿಜ್ಜಲ್ಲಿ ಹಾಲು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಾರನೇ ದಿನ ಅದೇನೋ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್, ಹಾಳಾಗಿದೆ ಹಾಲು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕಾಯಿಸಿಟ್ಬಿಡೋಣ ಅಂತೇಳಿ ಹಾಲು ಕಾಯಿಸ್ತಾ ಇದ್ದೀನಿ. ನಾನು ದೊಡ್ಡ ಮಗ ಎಲ್ಲೋದಾ ಯಕ್ಷಿತಣ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಬೆಲ್ಲದ ಕಾಫಿನೂ ಕೂಡ ಕುಡಿತಾ ಇದ್ದೀನಲ್ವಾ. ಸೊ ಬೆಲ್ಲನ ಕುಟ್ಟಿ ರೆಡಿ ಮಾಡಿಟ್ಟಿದ್ದೀನಿ. ನಾನು ಚೆನ್ನಾಗಿ ಕುದಿಯೋದಂದರೆ ಬಾಕಿ. ಸೊ ಹಾಗೆ ಫ್ರೆಂಡ್ಸ್, ಸರಿ ಕಂದ, ಆಯ್ತು. ಅಲ್ಲಿ ಕರೆಂಟ್ ಐತೆ, ಹುಷಾರಾಯ್ತಾ? ಕರೆಂಟ್ ಇದೆ, ಹುಷಾರು ಕಂದ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ನಿಮ್ಮೊಂದಿಗೆ ಆಗಲೇ ಹೇಳ್ದಾಗೆ ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆವಾಗಲೂ ಹೇಳಿದೆ ಅವಾಗ ಯಾವುದು ಇಷ್ಟ ಆಗುತ್ತೆ ಅದು ಮಾಡ್ಕೊಳ್ತೀನಿ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಪುಳಿಯೋಗರೆ ಮಾಡಿಬಿಡೋಣ, ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ನಾನು ಯಾವ ರೀತಿ ಪುಳಿಯೋಗರೆ ಮಾಡ್ತೀನಪ್ಪ ಅಂತಂದರೆ ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ ರೈಸ್ನ ಇಡ್ತಾ ಇದ್ದೀನಿ, ಅದು ವಿಸಲ್ ಆಗಲಿ ಅಂತೇಳಿ. ಅಷ್ಟರಲ್ಲಿ ಸ್ವಲ್ಪ ನಾನು ಈರುಳ್ಳಿನ ಹೆಚ್ಕೊತೀನಿ ಫ್ರೆಂಡ್ಸ್. ಪುಳಿಯೋಗರೆಗೆ ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಈ ಥರ ಅಂದರೆ ಉದ್ದುದ್ದ ಮಾಡಿ ಹೆಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಾನು ಹೆಚ್ಕೊಂಡು ಇನ್ನು ಸ್ವಲ್ಪ ಹುಡುಗನೂ ಕೂಡ ಆ ಕಡೆ ಈ ಕಡೆ ನೋಡ್ಕೊಳ್ತಾ ಇದ್ದೆ ಏನು ಮಾಡ್ತಿದ್ದಾರೆ ಅಂತೇಳಿ. ಜೊತೆಗೆ ಫ್ರೆಂಡ್ಸ್, ಇನ್ನು ಈ ಪುಳಿಯೋಗರೆ ಮಾಡಲಿಕ್ಕೆ ಮೊದಲಿಗೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಜೊತೆಗೆ ಸ್ವಲ್ಪ ಶೇಂಗಾ ಬೀಜ, ಹಾಗೆ ಸ್ವಲ್ಪ ಕಡಲೆಬೇಳೆ, ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ಅವು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಎಣ್ಣೆಲಿ ಶೇಂಗಾ ಫ್ರೈ ಆದರೆ ಆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಫ್ರೆಂಡ್ಸ್, ಈಗ ನಾನು ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ತೊಗೊಳ್ಳೋರು ಹಸಿಮೆಣಸಿನ್ಕಾಯಿನ ಹಾಕೋಬೋದು. ಅದಾದಮೇಲೆ ಫ್ರೆಂಡ್ಸ್, 2 ಈರುಳ್ಳಿ ಹೆಚ್ಚಿ ತೊಗೊಂಡಿದ್ನಲ್ವ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟು ಆ್ಯಡ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್. ಇಷ್ಟು ಹುಣಸೆಹಣ್ಣು ರಸನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಕ್ವಾಂಟಿಟಿ ಇತ್ತಲ್ಲ ಹುಣಸೆಹಣ್ಣು ರಸ, ಸ್ವಲ್ಪ ಕಮ್ಮಿ ಆಗೋವರೆಗೂ. ಕಮ್ಮಿ ಆದಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ಪುಳಿಯೋಗರೆ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಈ ಥರ ಮಾಡಿದ್ರೆ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನು ಪುಳಿಯೋಗರೆನೂ ಮಾಡಾಗಿದೆ, ಇನ್ನು ರೈಸ್ ಕೂಡ ಆಗಿದೆ ಫ್ರೆಂಡ್ಸ್. ಇನ್ನು ರೈಸ್ನ ಕಲಿಸಿ ನಾನು ದೊಡ್ಡ ಮನೆಗೆ ಊಟ ಮಾಡಿಸಿ ನಂದು ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಅಷ್ಟರಲ್ಲಿ ಈ ಒಂದು ಕೆಲಸ ಅಂದರೆ ನಾನು ಸಣ್ಣ ಮಗ ಇದ್ದಾನಲ್ವ, ಅವನಿಗೆ ಒಂಚೂರು ಊಟ ಮಾಡಿಸ್ಬೇಕು ಫ್ರೆಂಡ್ಸ್. ಹಂಗಾಗಿ ಇದನ್ನು ನಾವು ಸ್ವಲ್ಪ ಬಿಸಿ ಅನ್ನನ ಮಸ್ಬಿಟ್ಟು ತುಪ್ಪ ಉಪ್ಪು ಹಾಕಿ ತಿನ್ನಿಸ್ತೇವೆ. ಸೊ ಇನ್ನು ನನ್ನ ಬ್ರೇಕ್ಫಾಸ್ಟ್ ನಾನು ಮುಗಿಸ್ಕೊಂಡೆ. ಜೊತೆಗೆ ಸ್ವಲ್ಪ ಕ್ಲೀನಾಗಿದೆ. ಇನ್ನು ನಾನು ಚಿಕ್ಕ ಮಗನ ಕೂಡ ಮಾಡಿಬಿಟ್ಟೆ ಫ್ರೆಂಡ್ಸ್, ಕಟ್ಟಿಗೆ ಹಾಕಿದ್ದೀನಿ. ಸೊ ಹಾಗೆ ಇನ್ನು ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಜೊತೆಗೆ ಸೂಪರ್ ಕಣ್ಣ, ನೀವು ಸೂಪರ್. ಸರಿ ಕಂದ, ಆಟ ಸಾಮಾನು ಎಲ್ಲ ಒಂದು ಬಕೆಟಿಗೆ ತುಂಬ್ತೀಯಾ? ಸರಿ ಕಂದ, ಆಯಿತು, ಕೊಡ್ತೀನಿ. ಮತ್ತೆ ಫ್ರೆಂಡ್ಸ್ ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತೀನಿ. ಕ್ಲೀನಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಪುಟ್ಟಿ ಇದೆಯಲ್ಲ ಫ್ರೆಂಡ್ಸ್, ಇರುತ್ತೆ ಆ ಈರುಳ್ಳಿ ಪುಟ್ಟಿಗೆ ಮಸಾಲೆ ಎಲ್ಲ ಮತ್ತು ಮಸಾಲೆ ಪೌಡ್ರ್ ನಾನು ಪ್ಯಾಕಲ್ಲಿ ಇಟ್ಟಿದ್ದೆ. ಸೊ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ ದೊಡ್ಡ ಮಗ. ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಇದನ್ನು ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿಬಿಟ್ಟಿದೆ ಫ್ರೆಂಡ್ಸ್. ಸೊ ಅದನ್ನೆಲ್ಲ ನೀಟ್ ಮಾಡ್ಕೊಳ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಎಲ್ಲ ನೀಟ್ ಮಾಡ್ಕೊಳ್ಳಿ, ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಆ ಮಸಾಲೆ ಎಲ್ಲ ಚೆಲ್ಲಾಡಿತ್ತಲ್ವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೇಲೆ, ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ. ಇನ್ನು ಮಕ್ಕಳೇನಾದರೂ ಆಟಾಡುವಾಗ ಮತ್ತು ಈರುಳ್ಳಿ ಅವೆಲ್ಲ ಎತ್ತಾಡುವಾಗ ಅವರಿಗೂ ಸ್ವಲ್ಪ ಖಾರ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಬೇಗ ಅದನ್ನು ಕ್ಲೀನ್ ಮಾಡಿಕೊಂಡೆ. ಇನ್ನೇನು ಕಸ ಹೊಡಿಬೇಕಲ್ಲ ಫ್ರೆಂಡ್ಸ್. ಸೊ ಇದನ್ನೆಲ್ಲ ಸ್ವಲ್ಪ ನೀಟ್ ಮಾಡ್ಕೊಂಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ನಾವು ಕುಕ್ಕಿಂಗ್ ಮಾಡ್ತೀವಂದರೆ ಸ್ವಲ್ಪ ಮೆಸ್ಸಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ಫೈನಲಿ ಮನೆ ಎಲ್ಲ ಕ್ಲೀನ್ ಆಯಿತು. ಸೊ ಮನೆಯೆಲ್ಲ ಗುಡಿಸಿದೆ ಫ್ರೆಂಡ್ಸ್. ಆಚೆ ನಮ್ಮ ಮಗ ರೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಎಷ್ಟೋ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ಇವತ್ತೊಂದು ಸಿಂಪಲ್ ಆದ ರಂಗೋಲಿನೂ ಕೂಡ ನಿಮ್ಮ ಮನೆಗೆ ಶೇರ್ ಮಾಡಿದ್ದೀನಿ. ಇನ್ನು ಡೈಲಿ ನನ್ನ ಲಾಗಲ್ಲಿ ಸಿಂಪಲ್ ರಂಗೋಲಿ ಅಂತೂ ಈಸಿ ರಂಗೋಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್ ಎಲ್ಲ ಇವತ್ತೇನೋ ಲಾಗ್ ಕೂಡ ಏನು ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತೇನೋ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿ ಮೊದಲಿಗೆ ನೀವೇ ನೋಡ್ಬೋದು. ಮೊದಲೇ ಬೆಸ್ಟ್ ಕೂಡ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ಫ್ರೆಂಡ್ಸ್ ಸಿಗೋಣ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.